ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಚಿನ್ನ ಕೊಟ್ಟರೂ ಬೇಡ, ಕನ್ನ ಹಾಕುವವರ ಸಂಘ, ಅನ್ನ ಕೊಟ್ಟರೂ ಬೇಡ, ಅವಿವೇಕಿಗಳ ಸಂಘ, ಹಾಲು ಕೊಟ್ಟರೂ ಬೇಡ, ಅಂಗಿಸುವವರ ಸಂಘ, ಮರುಕ್ಷಣವೇ ಮರಣ ಬಂದರೂ ಸರಿ ಮಾಡಬೇಡ. ಹಾಗೆ ಯಾವ ಸಂಘ ಮಾಡಬೇಕು? ಉತ್ತಮರ ಸಂಘ ಮಾಡಬೇಕು. ನಾವು ಇವರೆಲ್ಲ ಸಂಘ ಬಿಟ್ಬಿಟ್ಟು ಉತ್ತಮರ ಸಂಘ ಮಾತ್ರ ಮಾಡಬೇಕು. ಗೊತ್ತಾಯ್ತಾ? ಚಿನ್ನ ಕೊಟ್ಟರೂ ಬೇಡ, ಕನ್ನ ಹಾಕುವವರ ಸಂಘ, ಅನ್ನ ಕೊಟ್ಟರೂ ಬೇಡ, ಅವಿವೇಕಿಗಳ ಸಂಘ, ಹಾಲು ಕೊಟ್ಟರೂ ಬೇಡ, ಅಂಗಿಸುವವರ ಸಂಘ, ಮರುಕ್ಷಣವೇ ಮರಣ ಬಂದರೂ ಸರಿ ಮಾಡಬೇಕು ಉತ್ತಮರ ಸಂಘ. ಕೆಲವರು ಮಾಡ್ತಾರೆ, ಆದರೆ ಅಂಗಿಸ್ತಿರ್ತಾರೆ, ನಾನು ಮಾಡಿದೆ ಅಂತ. ಗೊತ್ತಾಯ್ತಾ? ಆ ಸಂಘ ಮಾಡಲೇಬೇಡಿ. ಅವ್ರ ಕೈಲಿ ಮಾಡೋದು ಬೇಡ, ಅವ್ರು ಅನ್ನೋದು ಬೇಡ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಧರ್ಮ ಅಂತಂದ್ರೇನು ತಿಳ್ಕೊಳ್ಳೋಣ. ಜಗತ್ತಿನ ಪ್ರಗತಿ ಮತ್ತು ವ್ಯವಸ್ಥಿತವಾದ ಪರಿವರ್ತನೆಗೆ ಕಾರಣವಾದ ನೀತಿ ನಿಯಮಗಳೇ ಧರ್ಮ ಎನಿಸಿಕೊಳ್ಳುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಜಗತ್ತಿನ ಪ್ರಗತಿ ಮತ್ತು ವ್ಯವಸ್ಥಿತವಾದ ಪರಿವರ್ತನೆಗೆ ಕಾರಣವಾದ ನೀತಿ ನಿಯಮಗಳೇ ಧರ್ಮ ಎನಿಸಿಕೊಳ್ಳುತ್ತದೆ. ಇನ್ನೊಂದು ಅರ್ಥದಲ್ಲಿ ಈ ಲೋಕ ಜೀವನವನ್ನು ಸುಸ್ಥಿತಿಯಲ್ಲಿರುವ ಒಂದು ನ್ಯಾಯ ವಿಧಾನವೇ ಧರ್ಮ. ಸೃಷ್ಟಿ, ಸ್ಥಿತಿ, ಲಯ ಇವುಗಳ ಧನಿಕತೆ, ಶ್ರೀಮಂತಿಕೆಯ ಹಿಂದಿರುವ ಧರ್ಮವೇ ಧರ್ಮ. ಶಾಸ್ತ್ರ ಅಂದ್ರೇನು? ಧರ್ಮವನ್ನು ಅಂದರೆ ಜಗತ್ತಿನ ಪ್ರಗತಿಗೆ ಕಾರಣವಾದ ನೀತಿ ನಿಯಮಗಳನ್ನು ಯಥಾವತ್ತಾಗಿ ತೋರಿಸುವ ಕೈಗನ್ನಡಿಯೇ ಶಾಸ್ತ್ರ ಎನಿಸಿಕೊಳ್ಳುತ್ತದೆ. ಇನ್ನೊಂದು ಅರ್ಥದಲ್ಲಿ ಮೇಲಿನ ನ್ಯಾಯ ನಿರ್ಣಯವನ್ನು ವಿಸ್ತಾರವಾಗಿ ತಿಳಿಸುವುದು ಶಾಸ್ತ್ರ. ಧರ್ಮವೆಂಬುದು ನಮ್ಮ ನಡವಳಿಕೆಯಾಗಬೇಕೇ ಹೊರತು ನಂಬಿಕೆಯಾಗಿ ನಿಂತಲ್ಲಿ ನಿಲ್ಲಬಾರದು. ನಮ್ಮನ್ನು ಸನಾತನ ಹಿಂದೂ ಧರ್ಮ ಅಂದರೆ ಎಂದೆಂದಿಗೂ ಇರುವಂಥದ್ದು ಎಂದ ಮೇಲೆ ಧರ್ಮ ರಕ್ಷಣೆಯು ನಮ್ಮ ಮೇಲೆಲ್ಲರ ಕರ್ತವ್ಯ ಕೂಡ ಹೌದಲ್ಲವೇ ಅಲ್ವಾ? ನಮ್ಮ ಹಿಂದೂ ಧರ್ಮ ಇವತ್ತಿಂದ ಬಂದಿಲ್ಲ, ಹಿಂದಿಂದ ಬಂದಿದೆ. ನಮ್ಮ ಹಿಂದೂ ಧರ್ಮವನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಯಾವತ್ತೇ ಆಗಲಿ ನಮ್ಮ ಹಿಂದೂ ಧರ್ಮಕ್ಕೆ ಚ್ಯುತಿ ಬರಬಾರ್ದು. ಚ್ಯುತಿ ಬಂದರೆ ಅದನ್ನು ನೋಡ್ಕೊಳ್ಳೋ ಕರ್ತವ್ಯ ನಮ್ಮದಾಗಬೇಕು. ನಮ್ಮ ಧರ್ಮವನ್ನು ನಾವು ಅಳುಗಳೆಯಬಾರ್ದು. ಪರಿವರ್ತನೆಯೇ ಈ ಜಗತ್ತದ ನಿಯಮವೆಂಬುದು ಎಷ್ಟು ಸತ್ಯವೋ ಹಾಗೆ ಈ ಪರಿವರ್ತನೆಯಲ್ಲಿ ಇನ್ನೊಂದನ್ನು ಆಶ್ರಯಿಸುವುದೇ ಅಷ್ಟೇ ಸತ್ಯ. ಚಕ್ರ ಒಂದೇ, ಮುಂದೆ ಸಾಗಿದರೆ ಪ್ರಗತಿ, ಹೀಗೆ ಸಾಗಿದರೆ ಅವನತಿ, ಹಿಂದೆ ಸಾಗಿದರೆ ಅವನತಿ. ನಮ್ಮ ಸನಾತನ ಧರ್ಮ ನಮ್ಮ ಹೆಮ್ಮೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ನಾವು ತಿಳ್ಕೊಂಡಾಗ, ಅರ್ಥಕೊಂಡಾಗ, ನಮ್ಮ ಧರ್ಮವನ್ನು ಉಳಿಸಿದಾಗ ಎಲ್ಲ ನಮ್ಮ ದೇಶದಕ್ಕೆ ಕೀರ್ತಿ ತರಬೇಕಾದ್ರೆ ನಮ್ಮ ಧರ್ಮಕ್ಕೆ ನಾವು ನ್ಯಾಯಬದ್ಧವಾಗಿರಬೇಕು. ನಮ್ಮ ಧರ್ಮಕ್ಕೆ ಯಾರು ಅಪಚ್ಯುತಿ ತಂದರೆ ಅದನ್ನು ನಿಂದಿಸ್ಬೇಕು. ನಾವು ಬಿಡಬಾರ್ದು. ಯಾವ ಧರ್ಮನೇ ಇರಲಿ, ಅವ್ರವ್ರ ಧರ್ಮ ಅವ್ರಿಗೆ ಮೇಲು, ನಮ್ಮ ಧರ್ಮ ನಮಗೆ ಮೇಲು. ಗೊತ್ತಾಯ್ತಾ? ಹಿಂದೂ ಧರ್ಮಕ್ಕೆ ಯಾರು ಅಪಕೀರ್ತಿ ತರಬೇಡಿ. ಹಿಂದೂ ಧರ್ಮವನ್ನು ಪ್ರಚಾರ ಮಾಡಿ. ಹಿಂದೂ ಧರ್ಮಕ್ಕೆ ಯಾವತ್ತೂ ಇದೆ ಅಂತ ಹೇಳ್ತೀವಿ. ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 30/10/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ. ಇವತ್ತು ಗುರುವಾರ, ಶುಕ್ಲ ಪಕ್ಷ, ತಿಥಿ ನವಮಿ, ರಾತ್ರಿ 4 ಗಂಟೆ 8 ನಿಮಿಷ, ನಕ್ಷತ್ರ ಶ್ರವಣ, ಹಗಲು 2:11, ಮಳೆ ಸ್ವಾತಿ 3ನೇ ಪಾದ, ರಾಹುಕಾಲ 1:35 3 ಗಂಟೆ 3 ನಿಮಿಷ ತನಕ ಇದೆ. ಉಳಿಕ ಕಾಲ 9:11 10:39 ತನಕ ಇದೆ. ಯಮಂಡ ಕಾಲ 6:16 7:43 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋದು ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.